5.5 ಇಂಚೆ ತಗೊಳ್ಳಿ. 34 ಇಂಚು ಚೆಸ್ಟ್ ಮೆಜರ್ಮೆಂಟ್ಗೆ ಶೋಲ್ಡರು ಮತ್ತು ಆರ್ಮಲ್ ಡೌನಿಂಗು 5.5 ಇಂಚ್ ತಗೊಳ್ಳಿ. ಇಲ್ಲಿ 5.5 ಇಂಚ್ ತಗೊಂಡಾಗ ಅರ್ಧ ಇಂಚ್ ಇಲ್ಲಿ ಎಕ್ಸ್ಟ್ರಾ ತಗೊಳ್ಬೇಕು. 6 ಇಂಚ್ ಇರಬೇಕಂದ್ರೆ ಇಲ್ಲಿ ಅರ್ಧ ಇಂಚ್ ಕ್ರಾಸ್ ಅನ್ನೋದು ಬರಬೇಕು. ಇದಾಯ್ತಲ್ವ. ಇದಾದ ನಂತರ ಚೆಸ್ಟ್ ಮೆಜರ್ಮೆಂಟು 34 ಇಂಚು. 34 ಇಂಚನ್ನ 4 ಭಾಗ ಮಾಡಬೇಕು. 4 ಭಾಗ ಮಾಡಿದರೆ 8.5 ಇಂಚ್ ಬರುತ್ತೆ. ಈ 8.5 ಇಂಚ್ಗೆ ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. ಬಾಡಿ ಮೆಜರ್ಮೆಂಟ್ ತೊಗೊಂಡಿರ್ತೀವಲ್ವ, ಅದಕ್ಕಾಗಿ ನಾವು ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು. ಇದಾದ ನಂತರ ವೇಸ್ಟ್ ಮೆಜರ್ಮೆಂಟು. ವೇಸ್ಟ್ ಮೆಜರ್ಮೆಂಟ್ ಅಂದರೆ ಸೊಂಟದ ಅಳತೆ ಬಂದುಬಿಟ್ಟು 30 ಇಂಚ್ ಇದೆ. ಅದರನ್ನು 4 ಭಾಗ ಮಾಡಿದರೆ 7.5 ಬರುತ್ತೆ. ಇದಕ್ಕೂ ಅಷ್ಟೇ 1 ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು. ಯಾಕೆ ಅಂದರೆ ಇಲ್ಲಿ ಒಂದು ಡಾಟ್ನ ಇಟ್ಕೊಳ್ತೀವಲ್ವ ಬ್ಯಾಕ್ ಸೈಡು, ಆ ಡಾಟ್ಸ್ಗೋಸ್ಕರ ಈ ಡಾಟ್ಗೋಸ್ಕರ ಫಸ್ಟೇ ನಾವು ಮಾರ್ಜಿನ್ ಅನ್ನೋದು ತಗೊಳ್ಬೇಕು. ಇಲ್ಲ ಅಂದರೆ ನಮಗೆ ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕಾದ್ರೆ, ನಾವು ಕಟಿಂಗ್ ಮಾಡಿ ಮತ್ತೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಮಾರ್ಜಿನ್ ಏನಾದರೂ ತಗೊಂಡಿಲ್ಲ ಅಂದರೆ ಇದು ಸಾಲ್ಟೇಜ್ ಅನ್ನೋದು ಬರುತ್ತೆ. ಹಾಗಾಗಿ ಫಸ್ಟೇ ಈ ಮಾರ್ಜಿನ್ ಅನ್ನೋದು ತಗೊಂಡು ಈ ಕಡೆಗೆ ನಾವು ಮಾರ್ಕ್ ಅನ್ನೋದು ಮಾಡಬೇಕು. ಇಷ್ಟಾದ ನಂತರ ಮತ್ತೆ ಈ ಆರ್ಮಲ್ ರೌಂಡಿಂಗ್ ಅನ್ನೋದು ಮಾರ್ಕ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಸಿಂಪಲ್. ಈಗ ನಾನೇನು ನಿಮಗೆ ಯಾವ ಮೆಥಡ್ನ ತಿಳಿಸ್ಕೊಟ್ಟಿದ್ದನೋ, ಎಷ್ಟು ಈಸಿಯಾಗಿ ತಿಳಿಸ್ಕೊಟ್ಟಿದ್ದನೋ ಇಷ್ಟೇ ಈಸಿಯಾಗಿ ನೀವು ಬ್ಲೌಸ್ ಕಟಿಂಗ್ ಮಾಡೋದು ಅಷ್ಟು ಬಿಟ್ಟರೆ ಇನ್ನೇನು ಇರೋದಿಲ್ಲ. ಇದಾದ ನಂತರ ಯಾವುದೇ ಬ್ಲೌಸ್ನ ಕಟಿಂಗ್ ಮಾಡಲಿ ನೀವು ಈ ಆರ್ಮೋಲ್ ರೌಂಡಿಂಗ್ ಅನ್ನೋದು ಚೆಕ್ ಮಾಡ್ಕೊಳ್ಬೇಕು. ಈ ಆರ್ಮೋಲ್ ರೌಂಡಿಂಗು ಈಗ 16 ಇಂಚ್ ಇದೆ. 34 ಇಂಚ್ ಚೆಸ್ಟ್ ಮೆಜರ್ಮೆಂಟ್ಗೆ 16 ಇಂಚ್ವರೆಗೂ ಬರ್ತಾ ಇದೆ. ಆಲ್ಮೋಸ್ಟ್ ಆಗಿ ಇದು ಒಂದು 16 ಇಂಚ್ವರೆಗೂ ಈ ಆರ್ಮೋಲ್ ರೌಂಡಿಂಗ್ ಅನ್ನೋದು ಬರುತ್ತೆ. ಯಾವುದಕ್ಕೆ ಅಂದರೆ 34 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇದ್ದವ್ರಿಗೆ ಈ ಆರ್ಮೋಲ್ ರೌಂಡಿಂಗು 16 ಇಂಚ್ವರೆಗೂ ಬರುತ್ತೆ. ಅದು ಒಬ್ಬೊಬ್ಬರ ಬಾಡಿ ಡಿಪೆಂಡ್ ಆಗುತ್ತೆ, ಅವರವರ ಶೇಪ್ ಮೇಲೆ ಡಿಪೆಂಡ್ ಆಗುತ್ತೆ ಈ ಆರ್ಮೋಲ್ ರೌಂಡಿಂಗ್ ಅನ್ನೋದು. ಕೆಲವ್ರಿಗೆ ಚೆಸ್ಟು ಜಾಸ್ತಿ ಇದ್ದು ಕಂಕುಳ ಭಾಗ ಕಡಿಮೆ ಇರುತ್ತೆ, ಕೆಲವ್ರಿಗೆ ಕಂಕುಳ ಭಾಗ ಜಾಸ್ತಿ ಇದ್ದು ಚೆಸ್ಟ್ ಕಡಿಮೆ ಇರುತ್ತೆ. ಓಕೆನಾ, ಒಂದೇ ಟೈಪಲ್ಲಂತೂ ಇರೋದಿಲ್ಲ. 15ರಿಂದ 16ವರೆಗೂ ಈ ಆರ್ಮೋಲ್ ರೌಂಡಿಂಗ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಈ ಆರ್ಮೋಲ್ ರೌಂಡಿಂಗ್ನ ಮೆಜರ್ಮೆಂಟ್ ತಗೊಂಡಾಗ ಚೆಕ್ ಮಾಡ್ಕೊಳ್ಬೇಕು. ಚೆಕ್ ಮಾಡಿಕೊಂಡು ಕರೆಕ್ಟಾಗಿದ್ದರೆ ಮಾತ್ರ ಕಟ್ ಮಾಡಿ, ಕರೆಕ್ಟಾಗಿಲ್ಲ ಜಾಸ್ತಿ ಬರ್ತಾ ಇದೆ ಇಲ್ಲ ಕಡಿಮೆ ಬರ್ತಾ ಇದೆ ಅಂದರೆ ಮತ್ತೆ ಈ ಮಾರ್ಕಿಂಗ್ಸ್ನ ಒಂದು ಸ್ವಲ್ಪ ಆಲ್ಟ್ರೇಷನ್ ಮಾಡಿಕೊಂಡು ಕಟ್ ಮಾಡಬೇಕು. ಈ ಆಲ್ಟ್ರೇಷನ್ ಯಾವ ರೀತಿ ಮಾಡ್ಕೊಳ್ಬೇಕಂತನೂ ನಾನು ಪ್ರತಿ ವಿಡಿಯೋದಲ್ಲೂ ನಿಮಗೆ ತಿಳಿಸ್ತಾನೆ ಬಂದಿದ್ದೀನಿ. ನೀವು ನನ್ನ ವೀಡಿಯೋಸ್ನ ರೆಗ್ಯುಲರಾಗಿ ಫಾಲೋ ಮಾಡ್ತಾ ಇದ್ದರೆ ನಿಮಗೆ ಅರ್ಥ ಆಗುತ್ತೆ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ನೀವು ನನ್ನ ಹಳೆ ವೀಡಿಯೋಸ್ನ ನೋಡಿ, ಅದರಲ್ಲಿ ನಾನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಇಷ್ಟು 34 ಇಂಚ್ ಬ್ಲೌಸ್ ಕಟಿಂಗ್ ಬ್ಯಾಕ್ ಪಾರ್ಟ್ ಕಟ್ ಮಾಡೋದು. ಇಷ್ಟು ಬಿಟ್ಟರೆ ಇನ್ನೇನು ಇರೋದಿಲ್ಲ. ಈಗ ಈ ಮಾರ್ಕಿಂಗ್ಸ್ ಏನಿದಾವೋ ಈ ಮಾರ್ಕಿಂಗ್ಸ್ಗೆ ಆ್ಯಸ್ ಇಟ್ ಈಸ್ ಕಟಿಂಗ್ ಮಾಡ್ಬೋದು. ಈ ರೀತಿ ನಾಚನ್ನ ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ಸ್ಟಿಚಿಂಗ್ ಮಾಡಬೇಕಾದ್ರೆ ನಮಗೆ ಕನ್ಫ್ಯೂಷನ್ ಅನ್ನೋದಿರೋದಿಲ್ಲ. ಈಗ ಈ ಬ್ಯಾಕ್ ಪಾರ್ಟ್ನ ಕಟಿಂಗ್ ಮಾಡಿದ್ವಲ್ವ, ನೆಕ್ಸ್ಟು ಫ್ರಂಟ್ ಸೈಡ್ ಪಾರ್ಟು. ಈ ಫ್ರಂಟ್ ಸೈಡ್ ಪಾರ್ಟ್ಗೆ ಈ ಬ್ಯಾಕ್ ಸೈಡ್ ಪಾರ್ಟ್ನ ಈ ರೀತಿ ಹಾಕ್ಕೊಳ್ಬೇಕು. ಮತ್ತು ಈ ಅಂಚ್ ಪೀಸ್ ನೋಡಿ ಈಗ ನನ್ನ ಕಡೆ ಇದೆ. ಫಸ್ಟು ಬ್ಯಾಕ್ ಸೈಡ್ ಪಾರ್ಟ್ನ ಕಟ್ ಮಾಡಿದಾಗ ಈ ಫೋಲ್ಡಿಂಗ್ ಇರುತ್ತೆ. ಫ್ರಂಟ್ ಸೈಡ್ ಪಾರ್ಟ್ನ ಕಟಿಂಗ್ ಮಾಡಬೇಕಾದ್ರೆ ಈ ಫೋಲ್ಡಿಂಗ್ ಅನ್ನೋದು ಈ ಕಡೆ ಸೈಡ್ ಇರುತ್ತೆ. ಇಲ್ಲಿಂದ ಅಂಚ್ ಪೀಸ್ ಏನಿರುತ್ತೆ ಇಲ್ಲಿಂದ 1-1.5 ಇಂಚ್ ಮುಂದ್ಗಡೆ ಬಿಟ್ಕೊಳ್ಳಿ. ಯಾಕಂದರೆ ಈ ಅಂಚ್ ಪೀಸ್ ಅನ್ನೋದು ಸಿಂಕ್ ಆಗಿರುತ್ತೆ. ಹಾಗಾಗಿ ನೆಕ್ಸ್ಟು ಈಗ ನಾನು ಈ ಬ್ಯಾಕ್ ಸೈಡ್ ಪಾರ್ಟ್ನ ಯಾವ ರೀತಿ ಹಾಕ್ಕೊಳ್ತೀನೋ, ನಾನು ಇದು ತೋರಿಸ್ತಾ ಇರೋದು ನಿಮಗೆ ಸ್ಟ್ರೈಟ್ ಕಟಿಂಗು ಮತ್ತು ಕ್ರಾಸ್ ಕಟಿಂಗ್ ಅಂದ್ಕೋಬೇಡಿ, ಸ್ಟ್ರೈಟ್ ಕಟಿಂಗು. ನಾನೀಗ ಬ್ಯಾಕ್ ಸೈಡ್ ಪಾರ್ಟ್ನ ಯಾವ ರೀತಿ ಹಾಕ್ಕೊಂಡು ಮಾರ್ಕಿಂಗ್ಸ್ನ ಮಾಡಿ ಫ್ರಂಟ್ ಸೈಡ್ ಕಟಿಂಗ್ ಮಾಡ್ತೀನೋ ನೀವು ಅದೇ ರೀತಿಯೇ ಫಾಲೋ ಮಾಡಿ. ನೋಡಿ, ಈ ರೀತಿ ಬ್ಯಾಕ್ ಸೈಡ್ ಪಾರ್ಟ್ನ ಹಾಕ್ಕೊಂಡಾಗ ನಾನು ಯಾವ ರೀತಿ ಕಟಿಂಗ್ ಮಾಡ್ತೀನಿ ಅಂದರೆ ಫಸ್ಟು ಫುಲ್ಲು ಲೆಂತ್, ಬ್ಯಾಕ್ ಸೈಡ್ ಫುಲ್ಲು ಲೆಂತ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಇದು ರೆಡಿ ಲೆಂತು. ಓಕೆನಾ. ಇದಾದ ನಂತರ ಈ ಶೋಲ್ಡರ್ಗೆ ಮಾರ್ಕ್ ಮಾಡ್ತೀನಿ. ಮತ್ತು ಈ ಆರ್ಮೋಲ್ ರೌಂಡಿಂಗು ಇದನ್ನು ನಾವು ಸಿಜರಿಂದ ಡೈರೆಕ್ಟಾಗಿ ಕಟ್ ಮಾಡ್ಕೊಳ್ಬೋದು. ಬಟ್ ನಿಮಗೆ ಹೊಸದಾಗಿ ಕಲಿಯೋರಿಗೆ ಅರ್ಥ ಆಗಲಿ ಅಂತ ಫಸ್ಟ್ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ರೀತಿ ಮಾರ್ಕ್ ಮಾಡಿದ ನಂತರ ಈ ಚೆಸ್ಟ್ ಪಾಯಿಂಟು ಮತ್ತು ಈ ನೆಕ್ ಬಿಡ್ತು ಎರಡಕ್ಕೂ ಮಾರ್ಕ್ ಮಾಡಿಕೊಂಡು ಸ್ಕೇಲ್ನ ತಗೊಂಡು ಈ ಕಡೆ ಸೈಡು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ ಬ್ಯಾಕ್ ಸೈಡ್ ಪಾರ್ಟ್ ನೋಡಿಕೊಂಡು.
ಈ ಬ್ಯಾಕ್ ಸೈಡ್ ಪಾರ್ಟ್ ಫೋಲ್ಡಿಂಗ್ ಇರುತ್ತಲ್ವ ಅದ್ರ ಕರೆಕ್ಟಾಗಿ ಸ್ಟ್ರೈಟಾಗಿ ಮಾರ್ಕ್ ಅನ್ನೋದು ಮಾಡ್ಕೊಳ್ಬೇಕು. ಈಗ ಈ ಬ್ಯಾಕ್ ಸೈಡ್ ಲೆಂತ್ ಏನಿದೆಯೋ ಈ ಬ್ಯಾಕ್ ಸೈಡ್ ಲೆಂತ್ಗೆ ಫಸ್ಟು ಸ್ಟ್ರೈಟಾಗಿ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಇದು ಚೆಸ್ಟ್ ಪಾಯಿಂಟು, ಇದು ಬಂದ್ಬಿಟ್ಟು ನೆಕ್ ಬಿಡ್ತು. ಓಕೆನಾ? ಇಷ್ಟು ಬ್ಯಾಕ್ ಸೈಡ್ ಪಾರ್ಟ್ನ ನಾವು ತಗೊಂಡು ಫ್ರಂಟ್ ಸೈಡ್ ಪಾರ್ಟ್ನ ಮಾರ್ಕ್ ಮಾಡಬೇಕಾದ್ರೆ ಇಷ್ಟು ಮಾರ್ಕ್ನ ಮಾಡಿಕೊಂಡು ನಂತರ 34 ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದ್ದರೆ ಈಸಿಯಾಗಿ ತಿಳಿಸ್ಕೊಡ್ತೀನಿ ನೋಡಿ. ಈ ಮೇಲ್ಗಡೆ ಮಾರ್ಕಿಂದ ಸೇರಿಕೊಂಡು ನೀವು 9.5 ಇಂಚು ಈ ಡಾಟ್ನ ತಗೊಳ್ಳಿ. ಈ ಮೇಲ್ಗಡೆ ಮಾರ್ಕಿಂದ ಸೇರಿಕೊಂಡು 9.5 ಮತ್ತು ಅರ್ಧ ಇಂಚ್ ಎಕ್ಸ್ಟ್ರಾ 10 ಇಂಚ್ವರೆಗೂ ಈ ಡಾಟ್ನ ತಗೊಳ್ಬೇಕು. ರೆಡಿ 8.5 ಇಂಚು ಮತ್ತು 1 ಇಂಚ್ ಎಕ್ಸ್ಟ್ರಾ ಮತ್ತು ಮೇಲ್ಗಡೆ 1/2 ಇಂಚು ಸೇರಿಸ್ಕೊಂಡು ತಗೊಂಡಿದ್ದೀವಿ. ಹಾಗಾಗಿ ನಿಮಗೆ ಕನ್ಫ್ಯೂಷನ್ ಏನು ಬೇಡ ಅಂದರೆ ಮೇಲ್ಗಡೆ ಮಾರ್ಕಿಂದ ಡೈರೆಕ್ಟಾಗಿ 10 ಇಂಚಿಗೆ ಮಾರ್ಕ್ ಮಾಡಿ. ಓಕೆನಾ? ಮೇಲ್ಗಡೆ ಈ ಮಾರ್ಕಿಂದ ಡೈರೆಕ್ಟಾಗಿ 10 ಇಂಚಿಗೆ ಮಾರ್ಕ್ ಮಾಡಿ, ಇಲ್ಲಿಂದ ಡೈರೆಕ್ಟಾಗಿ 3 ಇಂಚಿಗೆ ಮಾರ್ಕ್ ಮಾಡಿ. ಇಷ್ಟನ್ನು ಮಾರ್ಕ್ ಮಾಡಿದ ನಂತರ ಈ ಶೋಲ್ಡರ್ ಇದೆಯಲ್ವ, ಈ ಸೆಂಟ್ರಿಗೆ ಈ ರೀತಿ ಸ್ಕೇಲ್ನ ಇಟ್ಕೊಂಡು ಈ ಸೆಂಟರ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳಿ. ಈ ಶೋಲ್ಡರ್ ಸೆಂಟರ್ಗೆ ಈ ಸೆಂಟರ್ ಪಾಯಿಂಟ್ನ ಮಾರ್ಕ್ ಮಾಡಿಕೊಂಡ ನಂತರ 1 ಇಂಚು 1 ಪಾಯಿಂಟ್ವರೆಗೂ ಈ ಡಾಟ್ನ ತಗೊಳ್ಬೇಕು. ತಗೊಂಡು ಇದಕ್ಕೆ ಸ್ಟ್ರೈಟಾಗಿ ಫಸ್ಟ್ ಮಾರ್ಕ್ನ ಮಾಡ್ಕೊಳ್ಳಿ. ಒಂದೊಂದು ಡಾಟ್ನೇ ಸಪ್ರೇಟಾಗಿ ನೀವು ಫಸ್ಟ್ ಮಾರ್ಕ್ ಅನ್ನೋದು ಮಾಡ್ಕೊಳ್ಬೇಕು. ಈ ಡಾಟ್ನ ಮಾರ್ಕ್ ಮಾಡಿಕೊಂಡ ನಂತರ ಡೀಪು 6.25 ಇಂಚಿದೆ. ರೆಡಿ 6.25 ಇಂಚಿದೆ. ಮೇಲ್ಗಡೆ ಅರ್ಧ ಇಂಚ್ ಮಾರ್ಜಿನ್ ಸೇರಿಕೊಂಡು ನಾನು 6.25 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಈ ರೀತಿ ಆದ ನಂತರ ಈ ಮಾರ್ಕ್ ಒಳಗಡೆಗೆ ಈ ರೌಂಡ್ ಶೇಪ್ ಅನ್ನೋದು ನೀವು ಮಾರ್ಕ್ ಮಾಡಬೇಕು. ಈ ಮಾರ್ಕ್ ಒಳಗಡೆ ಈ ಶೇಪ್ನ ಮಾರ್ಕ್ ಮಾಡಿ ಕಟ್ ಮಾಡಬೇಕು. ಸ್ಟಿಚಿಂಗ್ ಮಾಡಬೇಕಾದ್ರೆ ರೆಡಿ ಬರುತ್ತೆ. ಇದಾದ ನಂತರ ಈ ಮಾರ್ಕು ಮತ್ತು ಈ ಮಾರ್ಕ್ ಏನಿದೆ ಇದರ ಸೆಂಟರ್ಗೆ ಈ ಡಾಟ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಡಾಟು ನಿಮಗೆ ಈ ನೆಕ್ ವಿಡ್ತ್ ಏನಿರುತ್ತೆ ಈ ಸ್ಟ್ರೈಟ್ ಬಂದರೂ ಸಾಕು. ಮತ್ತು ಇಲ್ಲಿಂದ 2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ಸೈಡ್ ಡಾಟ್ನ ಮಾರ್ಕ್ ಮಾಡ್ಕೊಳ್ಳಿ. ಫೋರ್ತ್ ಡಾಟ್ ಬೇಕು ಅಂದರೆ ಈ ಸೆಂಟರ್ ಡಾಟಿಂದ 2.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ 4th ಡಾಟ್ನ ಮಾರ್ಕ್ ಮಾಡ್ಕೊಳ್ಳಿ. ಇಷ್ಟು 4 ಡಾಟ್ನ ಮಾರ್ಕ್ ಮಾಡೋದು ಈ ಮೆಥಡ್ ಆದ ನಂತರ ನೆಕ್ಸ್ಟು ಇಲ್ಲಿ ಕ್ರಾಸ್ ಬೆಲ್ಟ್